ಕರ್ನಾಟಕದಲ್ಲೇ ಅತಿ ದೊಡ್ಡ ಜಿಲ್ಲೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಈ ಜಿಲ್ಲಾ ವಿಭಜನೆ ಮಾಡಿದರೆ ಈಗ ಮಾಡಬೇಕಾಗತ್ತೆ, ಇಲ್ಲಂದರೆ ಮತ್ತೆ ಇದು ಸೆನ್ಸಸ್ ಸ್ಟಾರ್ಟ್ ಆಗಿಬಿಡುತ್ತೆ ಜನವರಿಯಲ್ಲಿ. ನಾವು ಮುಖ್ಯಮಂತ್ರಿಗಳಿಗೆ ಇಷ್ಟೇ ವಿನಂತಿ ಮಾಡಿರೋದು, ಬಹುದಿನಗಳಿಂದ ಇದು ವಿಭಜನೆ ಆಗಿರಲಿಕ್ಕೆ ನಿಂತಿರೋದು ಕಾರಣ ಇಲ್ಲಿ MES ಪ್ರಾಬಲ್ಯ ಆಗಬಾರ್ದು, ಕನ್ನಡಿಗರದ ಪ್ರಾಬಲ್ಯ ಇರಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅಖಂಡ ಜಿಲ್ಲೆಯನ್ನು ಇಟ್ಟಿರ್ತಕ್ಕಂಥ. ಇತ್ತೀಚೆಗೆ ಅನೇಕ ತಾಲೂಕುಗಳಲ್ಲಿ ಬೇಡಿಕೆ ಬಂದಿದೆ. ಈ MES ಪ್ರಾಬಲ್ಯ ಬೆಳಿಬಾರ್ದು ಅಂತಂದರೆ ಅಖಂಡವಾಗಿ ಅದನ್ನು ಜಿಲ್ಲೆ ಇಟ್ಕೊಂಡು ನಮಗೇನು ಭಾಳ ದೂರ ಆಗುತ್ತೆ. ಅಥಣಿಯಿಂದ ಇಲ್ಲಿ ಬರಬೇಕಾದ್ರೆ ಸುಮಾರು 200 ಕಿಲೋಮೀಟರ್. ಈ 200 ಕಿಲೋಮೀಟರ್ ಅಂತರದಿಂದ ಬಂದು ನಮಗೆ ಆಡಳಿತ ಮಾಡಲಿಕ್ಕೆ, ಕೆಲಸ ಕಾರ್ಯಗಳು ಮಾಡಲಿಕ್ಕೆ ತೊಂದರೆ ಆಗಿರೋದ್ರಿಂದ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀವಿ. ರಾಯಬಾಗ್ ಕ್ಷೇತ್ರ, ಕುರ್ಚಿ ಕ್ಷೇತ್ರ, ಕಾಗವಾಡ ಕ್ಷೇತ್ರ, ಅಥಣಿ ಕ್ಷೇತ್ರ ಮತ್ತು ರಬಕವಿ ಬನಟ್ಟಿ ತೀರ್ಥಾಳ ತಾಲೂಕು ಇದನ್ನು ಸೇರಿ ಅದು ಮಧ್ಯದಲ್ಲಿ ಆಗ್ತಕ್ಕಂಥ ಅಥಣಿ ತಾಲೂಕನ್ನು ಒಂದು ಮಾಡಿ ಉಳಿದಿದ್ದೆಲ್ಲ ಅಖಂಡ ಜಿಲ್ಲೆಯನ್ನು ಇಡಬೇಕು ಅಂತಕ್ಕಂಥ ಅಭಿಪ್ರಾಯನ ಇವತ್ತು ಅನೇಕ ಸಂಘ ಸಂಸ್ಥೆಯವರು, ಮಠಾಧೀಶರು, ಕಾಗವಾಡ ಶಾಸಕರು, ಕುರ್ಚಿ ಶಾಸಕರು ನಾವು ಒಟ್ಟಿಗೆ ಬಂದು ಮುಖ್ಯಮಂತ್ರಿಗಳಿಗೆ ಚಿಕ್ಕೋಡಿ ಜಿಲ್ಲೆ ಮಾಡಕ್ಕೆ ಹೇಳಿದ್ದಾರೆ ಸದನದಲ್ಲಿ. ಅದು ಮೊದಲು ಹಳಿ ಇರತಕ್ಕಂಥ ಪ್ರಸ್ತಾವನೆ. ಈಗ ಬಂದಿಂದ ನಾವು ಒಟ್ಟಿಗೆ ಕೂಡ್ಕೊಂಡು ಇದನ್ನು ಮಾಡಿ ಅದನ್ನು ಅಖಂಡ ಇರಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದಿರತಕ್ಕಂಥದ್ದು. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆನೇ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರು. ಅದೇನು ಬೇರೆ ರಾಜ್ಯದಾಗೂ ಇಲ್ಲ ಅಥವಾ ಬೇರೆ ಪ್ರಾಂತದಾಗೂ ಇಲ್ಲ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ವಿಂಗಡಣೆ ಮಾಡಿ ಅದನ್ನು ದೂರ ಆಗ್ತಕ್ಕಂಥದ್ದು ಸಮೀಪ ನಮಗೆ ಆಡಳಿತ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅಥಣಿ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ, ಜಿಲ್ಲೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ಅದನ್ನು ಮನವರಿಕೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ಇದು ಅಧಿವೇಶನ ಮುಗಿದ ಮೇಲೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವ ಪಕ್ಷದ ಶಾಸಕರನ್ನು, ಮಾಜಿ ಶಾಸಕರನ್ನು ಮತ್ತು ಕೆಲವೊಂದು ಪ್ರಮುಖರನ್ನು, ರಾಜ್ಯಸಭಾ ಮೆಂಬರ್ ಇರ್ಬೋದು, MP ಇರ್ಬೋದು, ಯಾರೇ ಇದ್ರೂ ಅವರೆಲ್ಲರೂ ಕರ್ಕೊಂಡು ಚರ್ಚೆ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥದ್ದನ್ನು ಹೇಳಿದೆ. ಸರ್, ಹೈಕಮಾಂಡ್ ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರ ಬಗ್ಗೆ ಯಾರು ಕೂಡ ಮಾತನಾಡಬಾರ್ದು ಅಂತ ನಾನು ಅಥಣಿ ಜಿಲ್ಲೆ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಬರ್ತೀನೋ. ಹೈಕಮಾಂಡದವ್ರು ನಮಗೆಲ್ಲರಿಗೂ ಹೇಳಿದ್ದಾರೆ, ಅದೇನೇ ತೀರ್ಮಾನ ಹೈಕಮಾಂಡ್ ತಗೋತ್ತೆ, ನೀವು ಯಾರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳಿದರೆ ನಾವು ಚರ್ಚೆ ಮಾಡ್ತೀವಿ. ಅದ್ರದ್ದೆಲ್ಲವೂ ಮುಖ್ಯಮಂತ್ರಿಗಳು ಗಮನಿಸ್ತಾರೆ, ಉಪಮುಖ್ಯಮಂತ್ರಿಗಳು ಗಮನಿಸ್ತಾರೆ, ಹೈಕಮಾಂಡ್ ಗಮನಿಸ್ತಾರೆ. ನೋಟಿಸ್ ಕೊಡ್ತಾ ಇಲ್ಲ ಯತೀಂದ್ರ ಅವರಿಗೆ ಅಂತ ಸರ್, ಬೇರೆಯವರಿಗೆ ಕೊಡ್ತಾರೆ. ಇಕ್ಬಾಲ್ ಹುಸೇನ್ ಇರಬಹುದು, ಬೇರೆ ಬೇರೆ ಶಾಸಕರು ಮಾತನಾಡಿದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸ್. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು.